ಯದುವೀರ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಯಥಾ ಪ್ರಕಾರ 12,484 ಮತಗಳಿಂದ ಮುನ್ನಡೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಇದು ಆರಂಭದಿಂದಲೂ ಕೂಡ ಇದೆ. ಯದುವೀರ್ಗೆ 94,662 ಮತಗಳು ಬಂದಿವೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ಗೆ 82,178 ಮತಗಳು. ಅಂತರ ಬಹಳ ದೊಡ್ಡದು. ಅಂದ್ರೆ ಅಣ್ಣಾಮಲೈಗೆ ಹಿನ್ನಡೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಅಣ್ಣಾಮಲೈ ಬಿಜೆಪಿ ಅಭ್ಯರ್ಥಿ ಅಣ್ಣಾಮಲೈ ಹಿನ್ನಡೆಯನ್ನು ಕಾಣ್ತಾ ಇದ್ದಾರೆ. ಎದುರುಗಡೆಗೆ ಗಣಪತಿ ಅವರು ನಿಲ್ಲಿಸಿದ್ದಾರೆ. ಗಣಪತಿ ರಾಜ್ಕುಮಾರ್ ಅವ್ರನ್ನ DMK ಅವರು, ಅಲ್ಲಿನ ಮಾಜಿ ಮೇಯರ್ ಕೂಡ. ಹೌದು ಗಣಪತಿ ರಾಜ್ಕುಮಾರ್ ಪ್ರಬಲವಾದಂಥ ಕ್ಷೇತ್ರ ಅದು. ಹೌದು. ಇನ್ನು ಹಾಸನದಲ್ಲಿ ಹಾವು ಏಣಿ ಆಟ ಮುಂದುವರೆದಿದೆ. 212 ಮತಗಳಲ್ಲಿ ಪ್ರಜ್ವಲ್ ರೇವಣ್ಣ. ನಾವು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರ್ಬೇಕು ಅಂದ್ರೆ ಪ್ಯೂರ್ Indus 555D TMT ಬೇಕು. Indus 555D TMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಮುನ್ನಡೆಯಲ್ಲಿದ್ದಾರೆ. ಯಾರೇ ಗೆದ್ರೂ ಕೂಡ ತುಂಬಾ ಕಡಿಮೆ ಅಂತರದಲ್ಲಿ. ಹಾಸನದಲ್ಲಂತೂ ಹಾವು ಏಣಿಯಾಟ ಮುಂದುವರೆದಿದೆ. ಪ್ರಜ್ವಲ್ ರೇವಣ್ಣ 212 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅವರ ಮುನ್ನಡೆಯ ಪ್ರಮಾಣ ಕುಸಿತ ಆಗಿದೆ, ಬಟ್ ಮುನ್ನಡೆಯಲ್ಲೇ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ಗೆ 1,20,990 ಮತಗಳು, ಕೈ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ 1,20,778 ಮತಗಳು ಲಭ್ಯ ಆಗಿದೆ. ಈ ಮುಖೇನವಾಗಿ ಹಾಸನದಲ್ಲಿ ಹಾವು ಏಣಿ ಆಟ ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ. ಯಾರೇ ಗೆದ್ರು ಅಲ್ಪ ಮತಗಳ ಗೆಲುವು ಅಂತ ಹೇಳ್ತಾ ಇದ್ರಲ್ಲ, ಅದು ಸತ್ಯ ಆಗುವಂತ ರೀತಿಯಾಗಿ ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೇವಲ 25 ಕಡೆ ಮಾತ್ರ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆ. ಇದು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇರುವಂತದ್ದು. ಉತ್ತರ ಪ್ರದೇಶದ 32 ಕಡೆ SP ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇನ್ನು ಕೋಲಾರದಲ್ಲಿ ಮಲ್ಲೇಶ್ ಬಾಬು ಅವರ ಮುನ್ನಡೆಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲ. ಮಲ್ಲೇಶ್ ಬಾಬು ಅವರು ಬಹುಶಃ ಈ ಬಾರಿ ಸಂಸತ್ ಪ್ರವೇಶಿಸುವಂತದ್ದು ನಿಕ್ಕಿಯಾದಂತಹ ರೀತಿಯಾಗಿನೇ ಆರಂಭಿಕ ಹಂತದಲ್ಲಿ ಕಂಡು ಬರ್ತಾ ಇದೆ. 46,039 ಮತಗಳ ಮುನ್ನಡೆ ಪಡ್ಕೊಂಡಿರುವಂತಹ ಮತ 1,60,706. ಯಾರು? ಮಲ್ಲೇಶ್ ಬಾಬು. ಕಾಂಗ್ರೆಸ್ ಅಭ್ಯರ್ಥಿ ಕೆ ಗೌತಮ್ 1,14,607 ಮತಗಳು. ಈ ಮುಖೇನವಾಗಿ ನಿರಂತರವಾದಂತಹ ಮುನ್ನಡೆಯನ್ನ ಮಲ್ಲೇಶ್ ಬಾಬು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾವು ಏಣಿ ಆಟ ಏನು ಕೋಲಾರದಲ್ಲಿ ಇಲ್ಲ, ಬಹಳ ನಿಖರತೆಯ ಫಲಿತಾಂಶದ ಕಡೆಗೆ ಸಾಕ್ತಾ ಇದೆ ಕೋಲಾರದ ರಿಸಲ್ಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಲ್ಲಿ ಮುನಿಯಪ್ಪನವರು ತನ್ನ ಅಳಿಯ ಚಿಕ್ಕಪೇದಣ್ಣಂಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದಾಗಿರ್ಬೋದು, ರಮೇಶ್ ಕುಮಾರ್ ಅವರು ಮತ್ತೊಂದು ರೀತಿಯಾದಂತ ಬಣ ಬಡಿದಾಟ ಆಗಿರ್ಬೋದು. ಈ ರೀತಿಯಾದಂತದ್ದೆಲ್ಲವೂ ಕೂಡ ಬಹಳ ಅಲ್ಲಿ ಕೋಲಾರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ತಂದೊಡ್ಡಿತ್ತು. ಯಾವ ಕಾರಣಕ್ಕಾಗಿ ಅಂತ, ಯಾವ ಮಟ್ಟಿಗೆ ಅಂತ ಅಂದ್ರೆ 3 ಮಂದಿ ಶಾಸಕರುಗಳು ನಾವು ರಾಜೀನಾಮೆ ಕೊಡ್ತೀವಿ, ಈ ಬಾರಿ ಮುನಿಯಪ್ಪನವ್ರ ಕುಟುಂಬಕ್ಕೆ ಏನಾದ್ರು ಮತ್ತೆ ಮಣೆ ಹಾಕಿದ್ರೆ ಅನ್ನುವಂತ ರೀತಿಯಾಗಿ ವಿಧಾನಸೌಧದಲ್ಲ ಹಂಗಾಮ ಸೃಷ್ಟಿಸಿದಂಥದ್ದನ್ನು ಕೂಡ ನಾವು ನೋಡಿದ್ವಿ. ಅದ್ರ ಫಲಿತಾಂಶ ಏನು? ಅದ್ರ ಫಲಿತಾಂಶ ನೀವೀಗ ನೋಡ್ತಾ ಇದ್ದೀರಾ. ಆ ಒಡಕಿನ ಲಾಭವನ್ನ JDS ಬಿಜೆಪಿ ಬಹಳ ಸ್ಪಷ್ಟವಾಗಿ ಪಡೆದುಕೊಂಡಿದೆ. ಕಳೆದ ಬಾರಿ ಬಿಜೆಪಿ ಇಲ್ಲಿ ಗೆದ್ದಿತ್ತು, ಈ ಬಾರಿ ಮೈತ್ರಿ ಧರ್ಮ ಪಾಲನೆಗಾಗಿ ಬಿಟ್ಕೊಟ್ಟಿತ್ತು.